ಓ ನಮಸ್ಕಾರ ಗೀತಾ ಅವರೇ, ಏನಿವತ್ತು ಬುಕ್ ಓದ್ಕೊಂಡು ಕೂತಿದ್ರೆ ಇವತ್ತು ಕೂಡ? ಸ್ವಲ್ಪ ಹಾಗೆ ಮೈಂಡ್ ರಿಲ್ಯಾಕ್ಸಿಂಗ್ ಮಾಡ್ಕೊಂಡು ಕೂತಿದ್ದೆ. ಸೊ ವಾರದ ಕತೆ ವಿತ್ ಕಿಚ್ಚ ಸುದೀಪ್ ಅವ್ರದ್ದು ಎಪಿಸೋಡ್ ನೋಡಿದ್ರಾ? ಹೌದು, ಫುಲ್ ಭರ್ಜರಿಯಾಗಿತ್ತು. ನಮ್ಮ ಕಿಚ್ಚ ಸುದೀಪ್ ಅವರ ಎಂಟ್ರಿ ಆ್ಯಂಡ್ ಅವರ ಕಾನ್ವರ್ಸೇಷನ್ಸ್ ಮನೆಯವ್ರಿಗೆಲ್ಲ ಒಂದು ಎಚ್ಚರ ಕೊಟ್ಟಿದ್ದು ಸಕ್ಕತ್ತಾಗಿತ್ತು. ನೀವು ನೋಡ್ಲಿಲ್ವಾ? ನಾನು ಕೂಡ ನೋಡಿದೆ. ಆ್ಯಂಡ್ ಲಾಯರ್ ಜಗದೀಶ್ ಅವ್ರಿಗೆ ಇವತ್ತು ಕ್ಲಾಸ್ ತೊಗೊಂಡಿದ್ದು ಕೂಡ ತುಂಬ ಅದ್ಭುತವಾಗಿತ್ತು. ಸೊ ನಾನಿವತ್ತು ವಾರದ ಕತೆ ಕಿಚ್ಚನ ಜೊತೆ ಹಾಗೂ ಸೂಪರ್ ಸಂಡೇ ವಿತ್ ಸುದೀಪ್ನ ರಿವ್ಯೂನ ನಿಮ್ಮ ಮುಂದೆ ತಗೊಂಬಂದಿದ್ದೀನಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಏನೇನಾಯ್ತು ಇವತ್ತು ಅಂತ. ಸೊ ಓವರ್ ಟು ಯು ಗೀತಾ ಅವರೇ. ನೆನ್ನೆ ನಮ್ಮ ಕಿಚ್ಚ ಸುದೀಪ್ ಅವ್ರ ಔಟ್ಲುಕ್ ಅಂತೂ ಸೂಪರ್ ಆಗಿತ್ತು. ಆ್ಯಂಡ್ ಅವರು ಕೂಡ ಅವ್ರ ಅಮ್ಮಗೋಸ್ಕರ ಗ್ರೇ ಕಲರ್ ಡ್ರೆಸ್ ಹಾಕೊಂಡು ಆ್ಯಂಡ್ ವಿತೌಟ್ ಸ್ಲಿಪ್ಪರ್ ಹಾಕೊಂಡಿರೋ ಬಂದಿದ್ರು ನವರಾತ್ರಿ ಪ್ರಯುಕ್ತ. ಅದರಲ್ಲಿ ತುಂಬ ಸೂಪರ್ ಆಗಿ ಕಾಣಿಸ್ತಿದ್ರು ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲೇ ಸುದೀಪ್ ಅವರು ಮನೆಗೆ ಎಂಟರ್ ಆಗ್ತಿದ್ದಂಗೆ ಮನೆಯಲ್ಲಿ ಏನೂ ಮಾಡಿರೋರಿಗೆ ಒಂದು ಸಣ್ಣ ಝಲಕ್ ಕೊಟ್ಟರು. ಏನಪ್ಪಾ ಅಂದ್ರೆ ಕಂಟೆಸ್ಟೆಂಟ್ಸ್ ಫ್ಯಾಮಿಲಿ ಅವರು ಸುದೀಪ್ ಅವ್ರಿಗೆ ನಮ್ಮ ಮನೆಯವರು ಒಳಗಡೆನೂ ಇಲ್ಲ ಹೊರಗಡೆನೂ ಕಾಣಿಸ್ತಿಲ್ಲ ಅಂತ ನನಗೆ ಕ್ವಶನ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಒಂದು ಕ್ಲಾರಿಟಿ ಕೊಡ್ಬೇಕು ಅಂತ ನಿಮ್ನೆಲ್ಲ ಝೂಮ್ ಹಾಕಿ ನಿಮ್ನೆಲ್ಲ ಒಂದು ಮಾತಾಡಿಸ್ತೆ ಅಂತ ಒಂದು ಸಣ್ಣ ಎಚ್ಚರಿಕೆಯ ಗಂಟೆಯಾಗಿ ಕೊಟ್ರು ಅವರು. ನೋಡೋಣ ಇವ್ರು ಇವಾಗಾದ್ರೂ ಎಚ್ಚೆತ್ಕೊಂತಾರ ಅಂತ. ಏನಪ್ಪಾ ಅಂದ್ರೆ ನಮ್ ಸುದೀಪ್ ಅವರು ಮನೇಲಿರೋ ಕಂಟೆಸ್ಟೆಂಟ್ಸ್ಗೆಲ್ಲ ಈ ಒಂದು ವಾರದ ಬಿಗ್ ಬಾಸ್ ಮನೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ರು. ಧನ್ರಾಜ್ ಅವರು ಸೂಪರ್ ಆಗಿ ಕಾಮಿಡಿ ಆಗಿ ಮಾತಾಡ್ತಿದ್ರು. ಅಂಡ್ ಅವ್ರಿಗೆ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಿಟ್ಟು ಅಂತ ಪಾಪ ಅವ್ರಿಗೆ ಕ್ಲಾರಿಟಿ ಇರ್ಲಿಲ್ಲ. 1 ಮಿನಿಟ್ ಯಾವಾಗ ಆಗುತ್ತೋ ಅಂತ ತುಂಬಾ ಕಾಯ್ತಿದ್ರು. ಅಂಡ್ ಯಮುನಾ ಅವರು ಮಾತಾಡ್ಬೇಕಾದ್ರೆ ಅವ್ರ ಮಾತ್ಕಿಂತ ಅವ್ರ ವಾಲೇಜಮ್ಕಿಂತ ತುಂಬಾ ಜಾಸ್ತಿ ಮಾತಾಡ್ತಿತ್ತು. ಮಂಜು ಮತ್ತೆ ಭವ್ಯ ಅವರು ಜಗದೀಶ್ ಅವ್ರ ಬಗ್ಗೆ ಗುಣಗಾನ ಮಾಡೋದ್ರಲ್ಲೇ ಕಳೆದ್ಬಿಟ್ರು. ಇನ್ನು ನಮ್ಮ ಮೋಕ್ಷಿತಾ, ಐಶ್ವರ್ಯ, ಧರ್ಮ ಮತ್ತೆ ಗೌತಮಿ ಅವರಿಗೆ ಪಾಪ ಟೈಮೇ ಸಾಲಿಲ್ಲ. ಬಟ್ ನಂಗೆ ಶಾಕ್ ಏನ್ ಅನ್ಸಿದ್ರು ಅಂದ್ರೆ ನಮ್ ಜಗದೀಶ್ ಅವ್ರ ಮಾತಿನಲ್ಲಿ ಚೌಕಾಸಿ ಇಟ್ಬಿಟ್ರು. 1 ನಿಮಿಷ ಫುಲ್ ಮಾತಾಡ್ಲಿಲ್ಲ ಅವರು. ಹೌದು, ನನಗೂ ಕೂಡ ಸರ್ಪ್ರೈಸಿಂಗ್ ಆಗಿತ್ತು. ಅವರು ಎಲ್ಲಿ ಇನ್ನೊಂದು ದೊಡ್ಡ ಲೆಕ್ಚರ್ ಸ್ಟಾರ್ಟ್ ಮಾಡ್ತಾರೆ ಅನ್ಕೊಂಡೆ. ಲೆಕ್ಚರ್ ವೇಟ್ ಮಾಡ್ತಿದ್ದೆ, ಬಟ್ ಶಾಕ್ ಆಯ್ತು. ಇವರೆಲ್ಲ ಜಗದೀಶು ಅಂತ ಅನ್ಸ್ಬಿಡ್ತು ನನಗೆ. ಅದೆಲ್ಲ ನಮ್ಮ ಕಿಚ್ಚ ಬಾಸ್ ಅವರ ಹವಾ. ಅದು ಅವ್ರ ಮುಂದೆ ಎಲ್ರಿಗೂ ಅಷ್ಟು ಉದ್ದುದ್ದ ಮಾತಾಡಕ್ಕೆ ಆಗೋದಿಲ್ಲ ಬಿಡ್ರಿ. ಹೌದು. ಸೊ ನೆಕ್ಸ್ಟ್ ಏನಾಯ್ತು? ನೆಕ್ಸ್ಟ್ ಸುದೀಪ್ ಸರ್ ಅವರು ಕ್ಯಾಪ್ಟನ್ಸಿ ಇಂಪಾರ್ಟೆನ್ಸ್ ನಮ್ಮ 5 ಸ್ಟಾರ್ ಹಂಸ ಅವ್ರಿಗೆ ಕೊಟ್ಟಿದ್ ಮಾತ್ರ ಬೆಂಕಿ ಇತ್ತು. 5 ಸ್ಟಾರ್ ಹಂಸನಾ? ಯಾಕೆ ಹಂಗೆ? 5 ಸ್ಟಾರ್ ಹಂಸ ಯಾಕೆಂದ್ರೆ ಈ 5 ಸ್ಟಾರ್ ಡು ನಥಿಂಗ್ ಕಾನ್ಸೆಪ್ಟ್ ಅಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದು. ವೀಕ್ ಫುಲ್ ಏನು ಮಾಡ್ತೇನೆ ಕ್ಯಾಪ್ಟನ್ ಆದ್ರು. ಟಾಸ್ಕ್ ಅಲ್ಲಿ ಸ್ವರ್ಗ ನಿವಾಸಿಗಳು ಯಾಕೆ ರಂಜಿತ್ ಅವ್ರನ್ನ ಡಿಸ್ಟರ್ಬ್ ಮಾಡ್ಲಿಲ್ಲ ಅನ್ನೋ ಸತ್ಯಪುರ ಹೊರಗಡೆ ತಂದ್ರು. ಏನಪ್ಪಾ ಅಂದ್ರೆ 2 ಕಡೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಕ್ಯಾಪ್ಟನ್ ಆದ್ರು. ನಾನು ಅನ್ಕೋತಾ ಇದ್ದೆ, ಯಾಕೆ ರಂಜಿತ್ ಅವ್ರನ್ನ ಏನು ಡಿಸ್ಟರ್ಬೇ ಮಾಡ್ತಾ ಇಲ್ಲ, ಇವರೆಲ್ಲ ತುಂಬ ಈಸಿಯಾಗಿ ಗೆದ್ರು ಅಂತಾನು ಫೀಲ್ ಆಯಿತು. ಪಾಪ ನಮ್ಮ ಚೈತ್ರ ಅವರೆಲ್ಲ ಒಂದೇ ರಾಡ್ ಮೇಲೆ 2 ಕಾಲಿಕ್ಕೊಂಡು ನಿಂತಿದ್ರು. ಅವ್ರಿಗೆ ಆಪ್ಷನ್ ಕೊಡ್ಲಿಲ್ಲ. 2 ಕಾಲ್ನು ಒಂದೇ ರಾಡ್ ಮೇಲೆ ಇಟ್ಕೊಂಡು ಪಾಪ ತುಂಬಾ ಅದು ಟಾಪ್ ಬೇರೆ 2 ಕಾಲ್ನು ಅದು ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರು ಅದಂತೂ ಗೊತ್ತಾಗಿಲ್ಲ. ಆದ್ರೆ ನಮ್ ರಂಜಿತ್ ಅವ್ರು ಮಾತ್ರ ಜೀಸಸ್ ಏಸು ತರ ಆ ಕಡೆ 2 ಕೈ ಈ ಕಡೆ 2 ಕಾಲು ಹಾಕೊಂಡು ಆರಾಮಾಗಿ ನಿಂತಿದ್ರು. ಈ ತರ ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಮಾಡ್ಕೊಂಡು ಕ್ಯಾಪ್ಟನ್ ಆಗೋರೆ ಅಂತ ಆಯ್ತು. ಟ್ರಾಜಿಡಿ ಏನಪ್ಪಾ ಅಂದ್ರೆ ಹಂಸ ಅವ್ರಿಗೆ ಕ್ಯಾಪ್ಟನ್ ಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಏನಂತಾನೆ ಗೊತ್ತಿಲ್ಲ. ವಾರ ಪೂರ್ತಿ ಅದ್ ಏನ್ ಮನೆ ನಿಲ್ಲಿಸ್ತಾರೋ ನೋಡ್ಬೇಕು. ನೋಡೋಣ. ಸೊ ನೆಕ್ಸ್ಟ್ ಸುದೀಪ್ ಅವರು ಮನೆಯವರೆಲ್ಲ ಲಾಯರ್ ಜಗದೀಶ್ ಅವ್ರ ಮೇಲೆ ಮಾಡ್ತಿರೋ ಕಂಪ್ಲೇಂಟ್ ಬಗ್ಗೆ ಮಾತಾಡಕ್ ಬರ್ತಾರೆ. ಅಂಡ್ ಇವರಿಬ್ಬರ ಕಾನ್ವರ್ಸೇಷನ್ ಕೇಳಿಸ್ಕೊಂಡಾಗ ನನ್ಗೆ ಅನ್ಸಿದ್ದು ಲಾಯರ್ ಜಗದೀಶ್ ಆಕ್ಚುಲ್ ಆಗಿ ಒಳ್ಳೆ ಮನುಷ್ಯನೇ. ಬಟ್ ಅವರು ಅಟೆನ್ಷನ್ ನ ಗ್ರಾಬ್ ಮಾಡಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಅಂಡ್ ಅವರು ಅದರಿಂದ ಬೇರೆಯವ್ರಿಗೆ ಹರ್ಟ್ ಆಗ್ತಿದ್ಯಾ ಅಥವಾ ಏನಾದ್ರು ಡಿಸ್ಟರ್ಬ್ ಆಗ್ತಿದ್ಯಾ ಅಂತ ಏನು ಯೋಚನೆ ಕೂಡ ಮಾಡಲ್ಲ. ಬೇರೆಯವ್ರ ಅಟೆನ್ಷನ್ ಗ್ರಾಬ್ ಮಾಡಕ್ಕೋಸ್ಕರ ಸ್ಟ್ರಾಟಜಿ ಇಲ್ಲ ಗಿಮಿಕ್ಸ್ ಏನಾದ್ರು ಮಾಡ್ತಾ ಇರ್ತಾರೆ. ಅದನ್ನ ಯಾರಾದ್ರೂ ಕ್ವಶನ್ ಮಾಡಕ್ಕೆ ಬಂದ್ರೆ ಅವ್ರ ಮೇಲೆ ಜಗಳಕ್ಕೆ ಹೋಗ್ತಾರೆ. ಅಂಡ್ ಅವ್ರಿಗೆ ಕೋಪ ಕೂಡ ಕಂಟ್ರೋಲ್ಗೆ ಬರಲ್ಲ. ಅವ್ರ ಆಕ್ಷನ್ಸು ರಿಯಾಕ್ಷನ್ಸು ಎಲ್ಲಾನು ಕಂಪ್ಲೀಟ್ ಆಗಿ ಹಡಿ ತಪ್ಪುತ್ತೆ. ಇದನ್ನ ಸುದೀಪ್ ಸರ್ ಅವರು ಅವ್ರಿಗೆ ಲಾಯರ್ ಜಗದೀಶ್ ಅವ್ರಿಗೆ ತುಂಬಾ ಬಿಡಿಸಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ಲಾಯರ್ ಜಗದೀಶ್ ಅವರು ಇದನ್ನ ತಗೊಂಡ್ ಹೋಗ್ತಾರೆ ಅಂತ. ಅವ್ರೇನಾದ್ರು ಒಂಚೂರು ಸ್ವಲ್ಪ ಅದರಲ್ಲಿ ಅದ್ಲು ಬದಲು ಮಾಡಿಕೊಂಡ್ರೆ ಅವರು ಕೂಡ ವಿನ್ನಿಂಗ್ ಕಂಟೆಸ್ಟೆಂಟ್ ಆಗೋ ಇದರಲ್ಲಿ ಯಾವುದೇ ಸಂಶಯ ಕೂಡ ಇಲ್ಲ. ಅಂಡ್ ಇವತ್ತು ನಮ್ಮ ಸೂಪರ್ ಸಂಡೇ ಸುದೀಪ್ ಪ್ರೋಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ಫನ್ ಥಿಂಗ್ಸ್ ಎಲ್ಲ ನಡೀತು. ಬಟ್ ಮೇನ್ ಆಕ್ಟಿವಿಟಿ ಏನಪ್ಪಾ ಅಂದ್ರೆ ಈ ವೀಕ್ ನ ಸೂಪರ್ ಹಿಟ್ ಯಾರು ಸೂಪರ್ ಫ್ಲಾಪ್ ಯಾರು ಅಂತ ಪ್ರೊಸೆಸಿಂಗ್ ನಡೀತು. ಅದರಲ್ಲಿ ಅತಿ ಹೆಚ್ಚು ಸೂಪರ್ ಹಿಟ್ ಬಂದಿದ್ದು ನಮ್ಮ ಧನ್ರಾಜ್ ಅವ್ರಿಗೆ.
ಅಂಡ್ ಅತಿ ಹೆಚ್ಚು ಅಟರ್ ಫ್ಲಾಪ್ ಬಂದಿದ್ದು ಸುರೇಶ್ ಮತ್ತು ಜಗದೀಶ್ ಅವ್ರಿಗೆ. ಸುದೀಪ್ ಅವರು ಯಾರಿಗೆ ಏನೂ ಬಂದಿಲ್ಲ ಅವ್ರಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಲೈಕ್ ಅವರು ಮನೆಯವರು ಯಾರು ನಿಮ್ನ ಕನ್ಸಿಡರ್ ಮಾಡ್ತಿಲ್ಲ, ಇನ್ ದ ಸೆನ್ಸ್ ಫ್ರೇಮಲ್ಲಿ ಇಲ್ಲ ಅಂತ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ಇದೆಲ್ಲ ಆದ್ಮೇಲೆ SR-No ರೌಂಡ್ ಕೂಡ ನಡೆಯುತ್ತೆ. ಅಲ್ಲಿ ಮೇಜರ್ ಹೈಲೈಟ್ ಏನಪ್ಪಾ ಅಂದ್ರೆ ಅದು ಲವ್ ಸ್ಟೋರಿ ಕೂಡ ಆಗಿತ್ತು. ಬಟ್ ಯಾಕೋ ಈ ಸೀಸನ್ ನ ಲವ್ ಸ್ಟೋರಿ ನನ್ಗೆ ಸೂಪರ್ ಫ್ಲಾಪ್ ಆಗುತ್ತೆ ಅಂತ ಫೀಲ್ ಆಗ್ತಿದೆ. ಯಾಕಪ್ಪ ಅಂದ್ರೆ ಅಲ್ಲಿ ಯಾರು ಕೂಡ ಜೆನ್ಯೂನ್ ಬಾಂಡಿಂಗ್ ನನಗೆ ಕಾಣಿಸಿಲ್ಲ. ಐಶ್ವರ್ಯ ಧರ್ಮ ಆಗ್ಲಿ, ಅನುಷ್ ಅಂಡ್ ಧರ್ಮ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಹಂಸ ಅವರ ಕ್ಯಾಪ್ಟನ್ಸಿ ಇದ್ರಲ್ಲಿ ಸ್ವರ್ಗದಿಂದ ಒಬ್ರನ್ನ ನರಕಕ್ಕೆ ಕಳ್ಸೋದಿರುತ್ತೆ, ನರಕದಿಂದ ಒಬ್ರನ್ನ ಸ್ವರ್ಗಕ್ಕೆ ಕಳ್ಸೋ ಅಧಿಕಾರ ಇರುತ್ತೆ. ನರಕದಿಂದ ರಂಜಿತ್ ಅವರು ಸ್ವರ್ಗಕ್ಕೆ ಬಂದ್ರು ಅಂಡ್ ಸ್ವರ್ಗದಿಂದ ಲಾಯರ್ ಜಗದೀಶ್ ಅವರು ನರಕಕ್ಕೆ ಹೋದ್ರು. ಸೊ ಈಗ ಲಾಯರ್ ಜಗದೀಶ್ ಅವರು ಸ್ವರ್ಗದಲ್ಲಿ ಇಟ್ಕೊಂಡೆ ನರಕ ತೋರಿಸಿದ್ರು. ಇವಾಗ ನರಕದಲ್ಲಿ ಇಟ್ಕೊಂಡು ಇನ್ನೂ ಅದೇನೇನು ನರಕ ತೋರಿಸ್ತಾರೋ ನೋಡ್ಬೇಕು. ಈ ವಾರದ ನಾಮಿನೇಷನ್ಸ್ ಅಂಡ್ ಎಲಿಮಿನೇಷನ್ಸ್ಗೆ ಬಂದ್ರೆ ನಮ್ಮ ಯಮುನಾ ಶ್ರೀನಿಧಿ ಅವರು ಎಲಿಮಿನೇಟ್ ಆದ್ರು. ಅವರು ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಡೀಸೆಂಟ್ ಕಂಟೆಸ್ಟೆಂಟ್ ತರ ಫೀಲ್ ಆಯ್ತು. ಅಂಡ್ 3-4 ವೀಕ್ಸ್ ಇರ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಬೇಗ ಮನೆಯಿಂದ ಹೊರಗಡೆ ಹೋಗಿದ್ದು ಕೂಡ ಫೀಲ್ ಆಯ್ತು. ಸೊ ಇದು ವಾರದ ಕತೆ ಕಿಚ್ಚನ ಜೊತೆ ಹಾಗೂ ವೀಕೆಂಡ್ ವಿತ್ ಸುದೀಪ್ ನ ರಿವ್ಯೂ ಆಗಿತ್ತು. ಸೊ ನಾನು ನಿಮ್ಗೆ ನಾಳೆ ಸಿಗ್ತೀನಿ ಮತ್ತೊಂದು ರಿವ್ಯೂ ಜೊತೆ. ಅಲ್ಲಿವರೆಗೂ ನನ್ನ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀರಿ. ಇದೇ ತರ ನನಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.